ಈಗ ರಿಲೀಸ್ ಆದಾಗ ಇನ್ಫಾರ್ಮ್ ಮಾಡ್ತಾರೆ ನನಗೆ ನಿಮ್ಮ ನೋಡೋ ನಿಮ್ಮ ಕೈ ಚಿಂತೆ ಅದನ್ನೇ ವಾದ ಮಾಡ್ತಾರೆ ಅಲ್ಲಿ ಅವನ ಕೂಗು ಹೊಡಿತಾನೆ, ಅವನ ಕೇಕೆ ಹಾಕ್ತಾನೆ, ತೊಂದರೆ ಆಗೋದು ಜಾಮೀನು ಹಾಕಿದ್ರೆ ಸುರಿಟಿ ಕ್ಯಾನ್ಸಲೇಷನ್ ಅವ್ರಿಗೂ ತೊಂದರೆ ಆಗೋದು. ಅವ್ರು ಯಾರು 4 ಜನ ಅಮ್ಮ ಆನಂದ ಮೂರ್ತಿ ಫುಲ್ ಬಿಸಿ. ಅವ್ರ ಮನೆಯವರಿದ್ರೆ ಅವ್ರ ಮನೆಯವರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಉಳಿದವರು ಇಲ್ಲಿ ಯಾರಾದ್ರೂ ಪಟಾಕಿ ಗಿಟಾಕಿ ಹೊಡೆದ್ರೆ ಅಥವಾ ಬೇರೆ ತರ ಹಾರಗಳು ಹಾಕೋದು ಇದನ್ನ ಮಾಡಿದ್ರೆ 100% ಅದೇನಿದೆ ಅದ್ರ ಮೇಲೆ ಕಾನೂನು ಕ್ರಮ ಆಗುತ್ತೆ. ನಿಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ. ಅವರು ಬೈಲ್ ಕೊಟ್ಟು ರಿಲೀಸ್ ಆಗಿ ಬರ್ತಾ ಇರೋದು, ಬೇಲ್ ಕಂಡೀಷನ್ ವೈಲೇಷನ್ಸ್ ಆಗ್ತವೆ, ಅರ್ಥ ಮಾಡ್ಕೊಳ್ಳಿ ಎಲ್ರು. ಸೈಡ್ ಬಿಡಿ. ಅಖಿಲ್ ಬರಲ್ಲ. ಆರಾಮಾಗಿ ಹೋದ್ರೆ ಇಲ್ಲೇ ಗಾಡಿ. ನೋಡಿ, ಘಟನೆ ನಡೆದಿರ್ತಕ್ಕಂಥದ್ದು ಹೇಳಿದ್ದು 27ನೇ ತಾರೀಕು. ಅವ್ರನ್ನ 27ನೇ ತಾರೀಕು ಸಂಜೆ ಅವ್ರನ್ನ ಒಂದು ಅರೆಸ್ಟ್ ಮಾಡಿದರು. ಅವ್ರು 28ನೇ ತಾರೀಕು ನ್ಯಾಯಾಲಯದ ಮುಂದೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ 14 ದಿನಗಳ ಕಾಲ ನ್ಯಾಯಬಂಧನ ವಿಧಿಸಿದ್ರು. ಅವ್ರಿಗೆ ನಂತರ ಸೋಮವಾರದಂದು ಬೇಲ್ ಅಪ್ಲಿಕೇಶನ್ನು ನಾವು 8 ಜನಕ್ಕೆ ಹಾಕಿದ್ವಿ. ಅದನ್ನು ಕಾನೂನು ಚೌಕಟ್ಟಿನಲ್ಲಿ ಕಾನೂನನ್ನು ಪರಿಗಣಿಸಿ ಅವ್ರಿಗೆ ಷರತ್ತುಬದ್ಧ ಜಾಮೀನನ್ನು ಇವತ್ತು ನ್ಯಾಯಾಲಯ ಕೊಟ್ಟಿದೆ. ನ್ಯಾಯಾಲಯದ ಆದೇಶದಂತೆ ಇವತ್ತು ನಾವು ನಡೆದುಕೊಳ್ಳೋದಕ್ಕೆ ನಮ್ಮ ಕ್ಲೈಂಟ್ಸ್ಗೂ ನಮ್ಮ ಕಕ್ಷಿದಾರರು, ಆದ್ದರಿಂದ ಇವತ್ತು ನಮ್ಮ ಕಕ್ಷಿದಾರನ್ನ ಬಿಡುಗಡೆ ಮಾಡ್ತಿದ್ದಾರೆ. ಇಲ್ಲಿಗೆ ಬಾ ಕರ್ಕೊಂಡು ಅವ್ರ ಜೊತೆ ಹೆಸರು ನೋಡ್ಕೊಂಡು ಹೇಳಿ, ಪರವಾಗಿಲ್ಲ. ಅಲ್ಲೇ ದಿನಾಂಕದೊಂದು ಅದನ್ನು ಬೇಲ್ ಹಾಕಿರ್ತಾರೆ. ನಿನ್ನ ಮೊಬೈಲ್ ಅಲ್ಲೇ ಅಖಿಲ್ ರೆಡ್ಡಿ ಅಂತಕ್ಕಂಥವ್ರಿಗೆ, ಪ್ರಕಾಶು, ಕೃಷ್ಣ, ರಾಜೇಶು, ಚಂದನ್ನು, ಶ್ರೀನಿವಾಸ್, ಮುನೇಗೌಡ ಮತ್ತು ನವೀನ್ AM ಅಂತಕ್ಕಂಥ. ಯಾವಾಗ ರಿಲೀಸ್ ಆಗ್ತಾರೆ ಸರ್? ಇವಾಗ ಇನ್ನೆಲ್ಲ ಒಂದು 6:15 ಅವ್ರನ್ನ ಜೈಲಿಂದ ಬಿಡುಗಡೆ ಆಗ್ತಕ್ಕಂಥದ್ದು. ಏನು ಕಂಡೀಷನ್ ಹಾಕಿದ್ದಾರೆ? ಕಂಡೀಷನ್ ಅವ್ರನ್ನ ಪ್ರತಿ ತಿಂಗಳ ಶನಿವಾರದ ಮೊದಲನೇ ಶನಿವಾರದಂದು ಪೊಲೀಸ್ ಸ್ಟೇಷನ್ಗೆ, ನಗರ ಪೊಲೀಸ್ ಠಾಣೆಗೆ ಹೋಗಿ ಸಹಿ ಹಾಕಬೇಕು. ಮತ್ತು ಯಾವುದೇ ಸಾಕ್ಷಿಗಳಿಗೆ ನಾಶ ಮಾಡ್ತಕ್ಕಂಥ, ಸಾಕ್ಷಿಗಳು ಬೆದರಿಸ್ತಕ್ಕಂಥದ್ದನ್ನು ಮಾಡಬಾರ್ದು ಮತ್ತು ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ನೀಡಬೇಕಂತ ಕೂಡ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನು ನೀಡಿದೆ. ಥ್ಯಾಂಕ್ ಯು.